ತಂಡದೊಂದಿಗೆ ಶ್ರೀಲಂಕಾಗೆ ಹಾರಿರುವ ಟೀಂ ಇಂಡಿಯಾ ಟಿ20 ಹಾಗೆ ಏಕದಿನ ಸರಣಿ ಗೆಲ್ಲುವ ಉತ್ಸಾಹದಲ್ಲಿದೆ. ಜಸ್ಟ್ ಇನ್ನೆರಡು ದಿನಗಳಲ್ಲೇ ಟಿ20 ಕದನ ಶುರುವಾಗಲಿದೆ. ಈ ಸರಣಿ ಆಟಗಾರರ ಜೊತೆಗೆ ನೂತನ ಕೋಚ್ ಗೌತಮ್ ಗಂಭೀರ್ಗೂ ಕೂಡ ತುಂಬಾನೇ ಮಹತ್ವದ್ದಾಗಿದೆ. ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಮೇಲೆ ತುಂಬಾನೇ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಜೊತೆಗೆ ಸಾಲು ಸವಾಲುಗಳು ಕೂಡ ಸೂರ್ಯನ ಮುಂದಿವೆ. ಜುಲೈ 27ರಿಂದ ಇಂಡೋ-ಲಂಕಾ ಚುಟುಕು ದಂಗಲ್ ಆರಂಭಗೊಳ್ತಾ ಇದ್ದು, ಮೆನ್ ಇನ್ ಬ್ಲೂ ಪಡೆ ಈಗಾಗಲೇ ಸಿಂಹಳಿಯರ ನಾಡಿಗೆ ಕಾಲಿಟ್ಟಿದೆ. ಗಂಭೀರ್ ಉಸ್ತುವಾರಿಯಲ್ಲಿ ಈಗಾಗಲೇ ಅಭ್ಯಾಸ ಕೂಡ ಆರಂಭಿಸಿದ್ದಾರೆ. ಇಲ್ಲಿಂದಲೇ ಸೂರ್ಯಕುಮಾರ್ ಯಾದವ್ ಫುಲ್ ಟೈಮ್ ಟಿ20 ಕ್ಯಾಪ್ಟನ್ ಆಗಿ ಅಧಿಕೃತವಾಗಿ ಚಾರ್ಜ್ ಅನ್ನು ತೆಗೆದುಕೊಳ್ಳಲಿದ್ದಾರೆ. ಮೊದಲ ಟಾಸ್ಕ್ನಲ್ಲಿ ಸ್ಕೈಗೆ ಸಾಲು ಚಾಲೆಂಜರ್ಗಳಿದ್ದು ಹೇಗೆ ಫೇಸ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಹುಟ್ಟಿದೆ. ಲಂಕಾ ಸರಣಿ ಮೂಲಕ ಟೀಂ ಇಂಡಿಯಾ ಟಿ20 ಫಾರ್ಮೆಟ್ಗೆ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಆಯ್ಕೆಯಾದ ಸೂರ್ಯಕುಮಾರ್ ಯಾದವ್ಗೆ ಹೆಚ್ಚು ತಂಡ ಮುನ್ನಡೆಸಿದ ಅನುಭವ ಇಲ್ಲ. ಹಂಗಾಮಿ ಕ್ಯಾಪ್ಟನ್ ಆಗಿ ಈವರೆಗೆ 7 ಪಂದ್ಯಗಳಲ್ಲಿ ಭಾರತ ತಂಡವನ್ನು ಮುನ್ನಡೆಸಿದ್ದಾರೆ. ಅತಿ ಕಡಿಮೆ ಅವಧಿಯಲ್ಲಿ ತಂಡದ ಚುಕ್ಕಾಣಿ ಹಿಡಿದಿರೋ ಸೂರ್ಯನ ಮುಂದೆ ಸಾಮರ್ಥ್ಯವನ್ನು ನಿರೂಪಿಸೋ ಚಾಲೆಂಜ್ ಇದೆ. ಹಾರ್ದಿಕ್ ಪಾಂಡ್ಯ ಬದಲಾಗಿ ನಾಯಕತ್ವ ಸೂರ್ಯನಿಗೆ ಸಿಕ್ಕಿರೋದ್ರಿಂದ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ತಾನು ನಾಯಕತ್ವಕ್ಕೆ ಅರ್ಹ ಎಂಬ ಸಂದೇಶವನ್ನು ರವಾನಿಸಬೇಕು. ಅದರಲ್ಲೂ ಮಾಜಿ ಕ್ಯಾಪ್ಟನ್ ರೋಹಿತ್ ಶರ್ಮಾರ ಚಾರ್ಮ್ ಅನ್ನು ಕಂಟಿನ್ಯೂ ಮಾಡಬೇಕಾದ ಒತ್ತಡ ಇದೆ. ರೋಹಿತ್ ಶರ್ಮಾ ಕಳೆದ 3 ವರ್ಷಗಳಲ್ಲಿ ಯಶಸ್ವಿಯಾಗಿ ತಂಡವನ್ನು ಮುನ್ನಡೆಸಿ ವಿಶ್ವಕಪ್ ಅನ್ನು ಗೆಲ್ಲಿಸಿಕೊಟ್ಟಿದ್ರು. ಯಾವುದೇ ವಿವಾದಕ್ಕೆ ಎಡೆ ಮಾಡಿಕೊಡದೆ ಪ್ಲೇಯರ್ಸ್ ಕ್ಯಾಪ್ಟನ್ ಆಗಿ ಗುರುತಿಸಿಕೊಂಡಿದ್ರು. ಇದೀಗ ಆ ಪರಂಪರೆಯನ್ನು ಉಳಿಸಿ ಬೆಳೆಸುವ ಸವಾಲು ಸ್ಕೈ ಮುಂದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕ್ಯಾಪ್ಟನ್ಸಿ ಜೊತೆಗೆ ಫಾರ್ಮ್ ಕೂಡ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಬ್ಯಾಟಿಂಗ್ನಲ್ಲಿ ಸೂರ್ಯನ ಸ್ಥಿರ ಪ್ರದರ್ಶನ ಭಾರತಕ್ಕೆ ಅತಿ ಅವಶ್ಯಕವಾಗಲಿದೆ. ಕ್ಯಾಪ್ಟನ್ಸಿಯಿಂದ ಪರ್ಫಾರ್ಮೆನ್ಸ್ನಲ್ಲಿ ಎಫೆಕ್ಟ್ ಆಗದಂತೆ ನೋಡಿಕೊಳ್ಬೇಕು. ಹೇಳಿ ಕೇಳಿ ಟೀಂ ಇಂಡಿಯಾ ಹಿರಿಯ ಹಾಗೆ ಕಿರಿಯ ಆಟಗಾರರಿಂದ ಕೂಡಿದೆ. ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ರಂತಹ ಸೀನಿಯರ್ ಪ್ಲೇಯರ್ಸ್ ಜೊತೆ ಯಶಸ್ವಿ ಜೈಸ್ವಾಲ್, ರಿಂಕು ಸಿಂಗ್ ರಂತಹ ಹಲವು ಯುವ ಆಟಗಾರರ ದಂಡೇ ಇದೆ. ಇವರ ನಡುವೆ ಸಮನ್ವಯತೆಯನ್ನು ಸಾಧಿಸೋದು ಸ್ಕೈಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ. ಇನ್ನು ಈ ಎಲ್ಲಾ ಚಾಲೆಂಜ್ಗಳಿಗಿಂತ ದೊಡ್ಡ ಚಾಲೆಂಜ್ ಅಂದ್ರೆ ಕಿಂಗ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾರಂತ ದಿಗ್ಗಜ ಆಟಗಾರರು ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿರೋದು. ಇಬ್ರು ತಂಡಕ್ಕೆ ಆಧಾರ ಸ್ತಂಭವಾಗಿದ್ರು. ಇವರಿಲ್ಲದೆ ಭಾರತ ತಂಡ ಮೊದಲ ಸರಣಿಯನ್ನು ಆಡ್ತಾ ಇದೆ. ಆನ್ ಫೀಲ್ಡ್ ಇರ್ಬೋದು ಅಥವಾ ಆಫ್ ದಿ ಫೀಲ್ಡ್ ಇರ್ಬೋದು, ಡ್ರೆಸ್ಸಿಂಗ್ ರೂಮ್ನಲ್ಲಿ ಜೋಡೆತ್ತುಗಳ ಕೊರತೆ ಕಾಡುತ್ತೆ. ಆಟದ ಜೊತೆ ಅವರ ಅನುಭವವನ್ನು ಕೂಡ ತಂಡ ಕಳೆದುಕೊಳ್ಳುತ್ತೆ. ನ್ಯೂ ಕ್ಯಾಪ್ಟನ್ ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋ ದೊಡ್ಡ ಪ್ರಶ್ನೆ ಕೂಡ ಇದೆ. ಇಂಡೋ-ಲಂಕಾ ಟಿ20 ಸರಣಿ ಆರಂಭಕ್ಕೆ ಕೌಂಟೌನ್ ಶುರುವಾಗಿದೆ. ಸೂಪರ್ ಶನಿವಾರ ಚುಟುಕು ದಂಗಲ್ಗೆ ಕಿಕ್ ಸ್ಟಾರ್ಟ್ ಆಗಲಿದೆ. ಈಗಾಗಲೇ ಸಿಂಹಳಿಯರ ನಾಡಿಗೆ ಕಾಲಿಟ್ಟಿರೋ ಟೀಂ ಇಂಡಿಯಾ ಅಭ್ಯಾಸದ ಕಣಕ್ಕೂ ಕೂಡ ಇಳಿದಿದೆ. ಹೊಸ ಕೋಚ್ ಗೌತಮ್ ಗಂಭೀರ್, ಹೊಸ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮಾರ್ಗದರ್ಶನದಲ್ಲಿ ನೆಟ್ಸ್ನಲ್ಲಿ ಬೆವರಿಳಿಸ್ತಾ ಇದೆ. ಸರ್ಪ್ರೈಸಿಂಗ್ ಎನ್ನುವಂತೆ ಟೀಂ ಇಂಡಿಯಾದ ಟಿ20 ಕ್ಯಾಪ್ಟನ್ಸಿ ಪಟ್ಟಕ್ಕೇರಿದ ಸೂರ್ಯಕುಮಾರ್ ಮುಂದಿರೋ ಹಾದಿಯಂತೂ ಸುಲಭ ಇಲ್ವೇ ಇಲ್ಲ. ಆದರೆ ಈ ಹಿಂದೆ ನಡೆದಿದ್ದ ಶ್ರೀಲಂಕಾ ವಿರುದ್ಧ ಟಿ20 ಪಂದ್ಯಗಳಲ್ಲಿ ಸೂರ್ಯಕುಮಾರ್ ಬೆಂಕಿ ಚೆಂಡಿನಂತೆ ಅಬ್ಬರಿಸಿದ್ರು. ಶ್ರೀಲಂಕಾ ಎದುರು 5 ಟಿ20 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವ ಸೂರ್ಯ 254 ರನ್ ಕಲೆ ಹಾಕಿದ್ದಾರೆ. 1 ಶತಕ ಹಾಗೆ 1 ಅರ್ಧಶತಕ ಸಿಡಿಸಿ ಮಿಂಚಿರುವ ಮಿಸ್ಟರ್ 360 ಡಿಗ್ರಿ ಬ್ಯಾಟರ್ 17 ಬೌಂಡ್ರಿ ಹಾಗೆ 15 ಸಿಕ್ಸರ್ಗಳನ್ನು ಚಚ್ಚಿದ್ದು 158.75ರ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಆದರೆ ಈ ಬಾರಿ ಶ್ರೀಲಂಕಾ ತಂಡ ಅಷ್ಟು ಸುಲಭಕ್ಕೆ ಶರಣಾಗೋಕೆ ಸಿದ್ಧ ಇಲ್ಲ. ಸೂರ್ಯನನ್ನ ಕಟ್ಟಿ ಹಾಕೋಕೆ ಬಲಿಷ್ಠ ಬೌಲಿಂಗ್ ಪಡೆಯನ್ನೇ ಫೀಲ್ಡ್ಗಿಳಿಸಿದೆ. ಸೊ ಇದನ್ನೆಲ್ಲ ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು.